ನಮಸ್ಕಾರ. ಯಾವುದೇ ದೇವಸ್ಥಾನಗಳಿಗೋದ್ರೂ ಒಳ್ಳೆಯದಾಗ್ತಿಲ್ಲ ನಿಮಗೆ? ಯಾವುದೇ ಪುಣ್ಯಕ್ಷೇತ್ರಗಳಿಗೋದ್ರೂ ಒಳ್ಳೆಯದಾಗ್ತಿಲ್ವಾ? ಹಾಂ. ಸೊ ಹಾಗಿದ್ದರೆ ಈ ಒಂದು ಗುರುವಿನ ಗುಹೆಗೆ ಹೋಗಿ ಅಲ್ಲಿ ಜಸ್ಟು ಒಂದು ಧ್ಯಾನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಈಗ ಹಲವಾರು ದೇವಸ್ಥಾನಗಳು, ಹಲವಾರು ಪುಣ್ಯಕ್ಷೇತ್ರಗಳಿಗೆ ನಾವು ಹೋದರೂ ನಮಗೇನೂ ಒಳ್ಳೆಯದಾಗ್ತಿಲ್ಲ ಅಂತ ಅನ್ನುವವರು, ಈ ಒಂದು ಗುಹೆ ಒಳಗಡೆ, ಭೂಮಿಯ ಕೆಳಗಡೆ 15 ಅಡಿ ಜಾಗದಲ್ಲಿ ಈ ಗುರುಗಳು ಅಲ್ಲಿ ತಪಸ್ಸಿಗೆ ಕುಂತಂಥ ಜಾಗ ಇದು, ಧ್ಯಾನ ಮಾಡ್ತಿದ್ದಂಥ ಜಾಗ ಇದು. ಅಲ್ಲಿ ಒಬ್ಬ ದನ ಕಾಯೋ ಹುಡುಗನಿಗೆ ಆ ಒಂದು ಭೂಮಿಯ ಕೆಳಗಡೆ 15 ಅಡಿ ಜಾಗದಲ್ಲಿ ಕೆಳಗಡೆ ಓಂಕಾರ ಶಬ್ದ ಸೌಂಡು ಬರ್ತಾ ಇರೋದು ನೋಡಿ ಬೆಚ್ಚು ಬಿದ್ದುಬಿಟ್ಟಿದ್ದಂತೆ. ಈಗಲೂ ಆ ಗುರುವಿನ ಗುಹೆ ಇದೆ. ನೀವು ಯಾವುದೇ ದೇವಸ್ಥಾನಗಳಿಗೋದ್ರೂ ಒಳ್ಳೆಯದಾಗ್ತಿಲ್ಲ ಅನ್ನುವವರು, ಯಾವುದೇ ಪುಣ್ಯಕ್ಷೇತ್ರಗಳಿಗೋದ್ರೂ ನಮಗೆ ಒಳ್ಳೆಯದಾಗ್ತಿಲ್ಲ ಅನ್ನುವವರು, ಈ ಒಂದು ಗುರುವಿನ ಗುಹೆ, ಇವರು ಪವಾಡ ಪುರುಷರು. ಈ ಒಂದು ಸ್ವಾಮಿ ಗುಹೆ, ಈ ಒಂದು ಗುಹೆ ಬಗ್ಗೆ ಮೋಸ್ಟ್ಲಿ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊತೀನಿ. ವಿಡಿಯೋನ ಪೂರ್ತಿ ನೋಡಿ ಯಾವ ಗುಹೆ ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈಗ ಸಾಕಷ್ಟು ಜನ ಈಗ ತಮ್ಮ ಹರಕೆಗಳು ಈಡೇರಿಸ್ಕೊಳ್ಲಿಕ್ಕೆ, ಮನಸ್ಸಂಕಲ್ಪಗಳು ಮಾಡ್ಕೊಳ್ಲಿಕ್ಕೆ ಏನೋ ಹಣಕಾಸಿನ ಸಮಸ್ಯೆಗಳಿರುತ್ತೆ, ಸಾಲ ಬಾಧೆ ಸಮಸ್ಯೆಗಳಿರುತ್ತೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿರಲ್ಲ, ಸೈಟ್ ತಗೊಬೇಕು, ಮನೆ ಕಟ್ಟಬೇಕು, ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಷನ್ಸಿಗೆ ಒಳ್ಳೆಯ ಕಡೆ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟ್ ಸಿಗಬೇಕು, ಮಕ್ಕಳು ಫಾರಿನ್ಗೆ ಹೋಗಲಿ, ಇಂಥ ಕಡೆ ನಾವು ಜಮೀನು ತಗೊಬೇಕು, ನಮಗೆ ಆದಷ್ಟು ಬೇಗ ಒಳ್ಳೆಯದಾದರೆ ನಿನ್ನ ಸನ್ನಿಧಿಗೆ ಬರ್ತೀನಿ, ಹರಕೆ ಹೊತ್ಕೊಳೋದು, ಕಾಲ್ನಡಿಗೆ ಮಾಡೋದು, ಪಾದಯಾತ್ರೆ ಮಾಡೋದು, ಉರುಳು ಸೇವೆ ಮಾಡೋದು, ಹೋಮ ಯಾಗ ಯಜ್ಞ ಅನುಷ್ಠಾನ ಮಂತ್ರಗಳು, ಉಪವಾಸ, ಉರುಳು ಸೇವೆ, ಮಂತ್ರ ಸ್ತೋತ್ರಗಳು, ಇವೆಲ್ಲ ಸರ್ವೇ ಸಾಮಾನ್ಯ ಮಾಡ್ತಾ ಇರ್ತಾನೆ. ಆದರೂ ಎಷ್ಟೋ ಜನಗಳಿಗೆ ಏನೇ ಮಂತ್ರಗಳು ಹೇಳ್ಕೊಂಡ್ರು, ಏನೇ ಪೂಜೆ ಪುನಸ್ಕಾರ ಮಾಡ್ಕೊಂಡ್ರು, ಯಾವುದೇ ದೇವಸ್ಥಾನಗಳಿಗೋದ್ರು, ಯಾವುದೇ ಪುಣ್ಯಕ್ಷೇತ್ರಗಳಿಗೋದ್ರು, ತೀರ್ಥಯಾತ್ರೆಗೆ ಹೋದರು, ಕಾಲ್ನಡಿಗೆಗೆ ಹೋದರು, ಉರುಳಿ ಸೇವೆ ಮಾಡಿದರು, ಹೋಮ ಯಾಗ ಯಜ್ಞ ಮಾಡಿದರು, ಎಂಥರ್ಗೆ ಒಳ್ಳೇದು ಮಾಡಿದರು, ನಮಗೆ ಕೆಟ್ಟದಾಗ್ತಿದೆಯಲ್ಲ. ನಾವೆಷ್ಟೇ ದಾನ ಧರ್ಮ ಮಾಡಿದರು, ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅಂಧರಿಗೆ, ಅನಾಥಾಶ್ರಮದಲ್ಲಿರೋರಿಗೆ, ವೃದ್ಧಾಶ್ರಮದಲ್ಲಿರೋರಿಗೆ, ಬಡವರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಸಹಾಯ ಮಾಡಿದರು, ಮದುವೆಗೆ ಅಂತಲೂ ಸಹಾಯ ಮಾಡಿದರು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರು. ಇಷ್ಟೆಲ್ಲ ಮಾಡಿದರೂ ನಮಗೆ ದೇವರು ನಮ್ಮ ಮೇಲೆ ಇನ್ನೂ ಕಣ್ಬಿಟ್ಟಿಲ್ಲ, ನಮಗಿನ್ನೂ ಒಳ್ಳೆಯದಾಗ್ತಿಲ್ಲ ಅಂತ ಇವೆಲ್ಲ ಯಕ್ಷ ಪ್ರಶ್ನೆಗಳು ಓಡ್ತಾ ಇರುತ್ತೆ. ಇಷ್ಟೆಲ್ಲ ಮಂತ್ರ ಸ್ತೋತ್ರ ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ವಿ, ಕಂಡು ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋದ್ರು, ನಮಗೇನು ದೇವರು ಏನು ಮಾಡ್ತಾನೆ ಇಲ್ವಲ್ಲ ಒಳ್ಳೆಯದು. ಎಂತೆಂಥರೋ ಇದ್ದರು, ಹೆಂಗೆಂಗೋ ಬೆಳೆದ್ರು, ಹೆಂಗೆಂಗೋ ಆದರು, ಅವರೆಲ್ಲ ಅಧರ್ಮಗಳು ಮಾಡಿ ಹೆಂಗೆಲ್ಲ ಬೆಳೆದು ಮುಂದೆ ಬರ್ತಾ ಇದ್ದಾರೆ, ನಾವಿನ್ನೂ ಹಿಂಗೆ ಇದ್ದೀವಲ್ಲ. ನಿಜವಾಗ್ಲೂ ದೇವರಿದ್ದಾನ ಭೂಮಿ ಮೇಲೆ, ದೇವರಿಲ್ಲೋ ಅನ್ನೋದು ಈ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಮೂಡಿ ಬರ್ತಾ ಇರುತ್ತೆ. ಈಗ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡೋದು, ಆ ದೇವಸ್ಥಾನ ಈ ದೇವಸ್ಥಾನ, ಈ ಜ್ಯೋತಿಷಿಗಳು ಮೊರೆ ಹೋಗೋದು ಎಲ್ಲ ಮಾಡಿದ್ದಾಯಿತು, ಎಲ್ಲ ಹರಕೆಗಳು ಕಟ್ಕೊಂಡಿದ್ದಾಯಿತು, ಅಷ್ಟೆಲ್ಲ ದಾನ ಧರ್ಮ ಎಲ್ಲ ಎಷ್ಟು ಜನಗಳಿಗೆ ನಾವು ಒಳ್ಳೇದು ಮಾಡ್ತೀವಿ, ಇನ್ನೊಬ್ರಿಗೆ ನಾವು ಕೆಟ್ಟದ್ದು ಬಯಸಲ್ಲ, ಇನ್ನೊಬ್ಬರಿಗೆ ಕೇಡು ಬಯಸಲ್ಲ, ಇನ್ನೊಬ್ಬರದು ತಿನ್ನಲ್ಲ, ನ್ಯಾಯ ನೀತಿ ಧರ್ಮದಿಂದ ಇದ್ದೀವಿ, ಇನ್ನೊಬ್ಬರಿಗೆ ನಾವು ಮೋಸ ಮಾಡಲ್ಲ,
ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀವಿ. ಆದರೂ ದೇವರು ನಮಗೆ ಯಾಕೆ ಈ ಶಿಕ್ಷೆ ಕೊಡ್ತಾನೆ, ಯಾಕೆ ಈ ನೋವು ಕೊಡ್ತಾನೆ, ಈ ಸಂಕಟ ಕೊಡ್ತಾನೆ? ನಿಜವಾಗ್ಲೂ ದೇವ್ರಿದಾನ ಹಂಗಾದ್ರೆ? ಅಲ್ಲ, ಇಷ್ಟೆಲ್ಲ ನಾವು ಪೂಜೆ ಪುನಸ್ಕಾರ, ಹರಕೆ, ಹೋಮ, ಯಾಗ, ಯಜ್ಞ, ಮಂತ್ರ, ಕಾಲ್ನಡಿಗೆ, ಉರುಳು ಸೇವೆ, ಪಾದಯಾತ್ರೆ, ಅಲ್ಲೋದ್ರೆ ಒಳ್ಳೇದಾಗುತ್ತೆ, ಇಲ್ಲೋದ್ರೆ ಒಳ್ಳೇದಾಗುತ್ತೆ, ಅದನ್ನೇನೋ ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಆ ಮರ ಸುತ್ತಿದ್ರೆ ಒಳ್ಳೇದಾಗುತ್ತೆ, ಈ ದೇವಸ್ಥಾನ ಸುತ್ತಿದ್ರೆ ಒಳ್ಳೇದಾಗುತ್ತೆ, ಎಷ್ಟೆಲ್ಲ ಮಾಡಿದರೂ ನಮಗೇನೂ ಆಗಲಿಲ್ಲ ಅಂತ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಆಗಿರ್ತವೆ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ಇನ್ನೂ ನಮಗೆ ಒಳ್ಳೇದಾಗ್ತಿಲ್ವಲ್ಲ, ಇನ್ನೂ ಏನು ಮಾಡಬೇಕು? ನಿಜವಾಗ್ಲೂ ದೇವರೇ ಇಲ್ಲ ಬಿಡು ಅಂತಂದ್ಬಿಟ್ಟು ಇವೆಲ್ಲ ಮನುಷ್ಯನಿಗೆ ಇದೆಲ್ಲ ಬರ್ತಾ ಇರುತ್ತೆ. ಸೊ ಇದಕ್ಕೆ ನೀವು ಸಾಕ್ಷಾತ್ ಪವಾಡ ಪುರುಷ, ಸಾಕ್ಷಾತ್ ಗುರುಗಳೇ ಈ ಒಂದು ಜಾಗದಲ್ಲಿ 15 ಅಡಿ ಜಾಗದಲ್ಲಿ ಭೂಮಿ ಕೆಳಗಡೆ ತಪಸ್ಸು ಮಾಡ್ತಿದ್ದು, ಧ್ಯಾನ ಮಾಡ್ತಿದ್ದಂಥ ಜಾಗ, ಗುಹೆ ಇದು ಈಗಲೂ ಇದೆ. ಯಾವುದಪ್ಪ ಅದು ಅಂತಂದರೆ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಭೂಮಿಯ ಕೆಳಗಡೆ 15 ಅಡಿ ಜಾಗದಲ್ಲಿ ಧ್ಯಾನ ತಪಸ್ಸಿಗೆ ಕುಳಿತಂಥ ಇದು ಜಾಗ. ಇದು ಅಲ್ಲಿ ದನಕಾಯ ಹುಡುಗ ನೋಡಿ ಆ ಜಾಗದಿಂದ ಓಂಕಾರ ಬರ್ತಾ ಇದ್ದಿದ್ದು ಸೌಂಡು ಕೇಳಿ ಬೆಚ್ಚ ಬಿದ್ದುಬಿಟ್ಟಿದ್ದಂತೆ. ಸೊ ಈ ಜಾಗ ಗುರುವಿನ ಒಂದು ಗುಹೆ ಇರೋದು ಚಿತ್ರದುರ್ಗದ ಹತ್ರ, ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ಮಠ ಅಂತ ಕರಿತೀವಿ. ಏಕಾಂತೇಶ್ವರ ಮಠ, ನಾಯಕನಹಟ್ಟಿ, ಚಿತ್ರದುರ್ಗ, ಒಳಮಠ ಅಂತ ಬರುತ್ತೆ. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಅಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಅಲ್ಲಿ ಯಾರಿಗನ್ನ ಕೇಳಿ, ಏಕಾಂತೇಶ್ವರ ಮಠ, ತಿಪ್ಪೇರುದ್ರ ಸ್ವಾಮಿಗಳು ಗುಹೆ ಒಳಗಡೆ ತಪಸ್ಸು ಮಾಡ್ತಿದ್ದಂಥ ಜಾಗ, ಧ್ಯಾನ ಮಾಡ್ತಿದ್ದಂಥ ಜಾಗ. ಹೋಗಿ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡಲ್ಲ. ನಿಮ್ಮ ಸಮಸ್ಯೆಗಳಂತೂ ದೇವರಣೆ ಬಗೆಹರಿಸಲ್ಲ. ಜ್ಯೋತಿಷ್ಯಗಳಾಗಿ ಒಂದು ಜ್ಞಾನದ ಮುಖಾಂತರ ಮಾರ್ಗದರ್ಶನಗಳು, ಸಲಹೆಗಳು ಯೂಟ್ಯೂಬ್ ಮುಖಾಂತರ ನಾನು ಕೊಡ್ತಾ ಇರ್ತೀನಿ. ಸದುಪಯೋಗಗಳು ಪಡಿಸ್ಕೊಳ್ಳಿ. ಇದು ಸಾಕ್ಷಾತ್ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಭೂಮಿ ಕೆಳಗಡೆ ಒಂದು 15 ಅಡಿ ಜಾಗದಲ್ಲಿ, ಗುಹೆಯಲ್ಲಿ ತಪಸ್ಸು ಮಾಡಿದಂಥ ಜಾಗಕ್ಕೆ ಏಕಾಂತೇಶ್ವರ ಮಠ ಅಂತ ಕರೀತಾರೆ. ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ತಾಲೂಕು, ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ದೂರದಲ್ಲೇ ಬರುತ್ತೆ. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಗುರುಗಳು ಇವರು, ಪವರ್ಫುಲ್ ಗುರುಗಳು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಾದರೆ ಹೋಗಿ, ಅಲ್ಲಿಂದ 2 ಕಿಲೋಮೀಟ್ರು ಗುಹೆ ಬರುತ್ತೆ, ಏಕಾಂತೇಶ್ವರ ಮಠ, ಗುರುವಿನ ಗುಹೆ. ಹೋಗಿ ಧ್ಯಾನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.